ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಕನಕದಾಸ ಜಯಂತಿಯ ಶುಭಾಶಯಗಳು. ಕುಲಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದ ದಾಸ ಶ್ರೇಷ್ಠರು. 15-16ನೇ ಶತಮಾನದಲ್ಲಿ ಜನಪ್ರಿಯವಾಗಿದ್ದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಪ್ರಮುಖರು. ಕರ್ನಾಟಕ ಸಂಗೀತಕ್ಕೆ ಪುರಂದರದಾಸರು ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಹಾಗೆಯೇ ಕನಕದಾಸರು ಸಹ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತೋರಿಸಲು ಪ್ರಯತ್ನಿಸಿದವರು. ಇವರ ಕೀರ್ತನೆಗಳು ಇಂದಿಗೂ ಸಹ ಮನೆ ಮನೆಗಳಲ್ಲಿ ಕೇಳಲು ಸಿಗುತ್ತವೆ. ಇಂತಹ ಕನಕದಾಸರ ಹುಟ್ಟು, ಜೀವನ, ಕೀರ್ತನೆಗಳು ಹಾಗೆಯೇ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ರೀತಿಯನ್ನು ಸವಿವರವಾಗಿ ತಿಳಿಯೋಣ ಬನ್ನಿ. ಕನಕದಾಸರ ಹುಟ್ಟೂರು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮ. ಇದನ್ನು ಕಾಗಿನೆಲೆ ಎಂದು ಸಹ ಕರೆಯುತ್ತಿದ್ದರು. ಇದು ಆಗ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಅಡಿಯಲ್ಲಿ ಬರುತ್ತಿತ್ತು. ಇವರ ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಬಹುದಿನಗಳಿಂದ ಈ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ತಮ್ಮ ಮನೆ ದೇವರಾದ ತಿಮ್ಮಪ್ಪನಿಗೆ ತಮಗೆ ಸಂತಾನ ಕರುಣಿಸುವಂತೆ ಹರಕೆ ಹೊತ್ತಿದ್ದರು. ಕೊನೆಗೂ ಅವರ ಆಸೆ ಫಲಿಸಿ ಬೀರಪ್ಪ ಬಚ್ಚಮ್ಮರಿಗೆ ಮುದ್ದಾದ ಗಂಡು ಮಗು ಜನಿಸುತ್ತದೆ. ಬಹಳ ವರ್ಷಗಳ ನಂತರ ಜನಿಸಿದ್ದರಿಂದ ತಂದೆ ತಾಯಿಗಳಿಗೆ ಆನಂದವೋ ಆನಂದ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಂದು ಅವರು ತಮ್ಮ ಮಗುವಿಗೆ ತಿಮ್ಮಪ್ಪ ಎಂದೇ ನಾಮಕರಣ ಮಾಡಿದರು. ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮರಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಮೊದಲಿನಿಂದಲೂ ಬಹು ನಂಬಿಕೆ ಇತ್ತು. ದಕ್ಷಿಣದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯರೆಂಬ ಗುರುಗಳು ಸ್ಥಾಪಿಸಿದ ಪಂಥಕ್ಕೆ ಶ್ರೀ ವೈಷ್ಣವ ಮತವೆಂದು ಹೆಸರು. ದಂಡನಾಯಕನಾದ ಬೀರಪ್ಪ ನಾಯಕ ಮತ್ತು ಆತನ ಮಡದಿ ಬಚ್ಚಮ್ಮ ಇವರು ಶ್ರೀ ವೈಷ್ಣವ ಮತಕ್ಕೆ ಶರಣು ಹೋಗಿದ್ದರು. ಅಂದಿನಿಂದ ಇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನೇ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡರು. ತಿಮ್ಮಪ್ಪ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ, ಬಂಕಾಪುರದ ಶ್ರೀನಿವಾಸಾಚಾರ್ಯರ ಬಳಿ ವಿದ್ಯಾಭ್ಯಾಸವಾಗಿ ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಪರಾಂಗತರಾದರು. ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿಯನ್ನು ಕಲಿತರು. ಕೆಲವು ವರ್ಷಗಳ ನಂತರ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರಿಕೊಳ್ಳುತ್ತಾರೆ. ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿಯ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾಗಬೇಕಾಗುತ್ತದೆ. ಹೀಗೆ ಒಮ್ಮೆ ಮನೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ತಿಮ್ಮಪ್ಪನಿಗೆ ಅಗಾಧ ಪ್ರಮಾಣದಲ್ಲಿ ಕನಕ ಮತ್ತು ತಿಮ್ಮಪ್ಪನ ವಿಗ್ರಹ ದೊರೆಯುತ್ತದೆ. ಅಂದಿನಿಂದ ತಿಮ್ಮಪ್ಪ ನಾಯಕ ಕನಕ ನಾಯಕನೆಂದು ಪ್ರಸಿದ್ಧಿಯಾಗುತ್ತಾರೆ. ಇದರಿಂದ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಲು ನಿರ್ಧರಿಸುತ್ತಾರೆ. ಹೀಗೆ ನಡೆವ ವೇಳೆ ತಿಮ್ಮಪ್ಪನಿಗೆ ಕನಸಿನಲ್ಲಿ ಶ್ರೀಕೃಷ್ಣನ ದರ್ಶನವಾಗುತ್ತದೆ. ಇದೇ ಸಮಯದಲ್ಲಿ ಯುದ್ಧವೊಂದರಲ್ಲಿ ಸೋತ ಬಳಿಕ ಕನಕನಾಯಕನಿಗೆ ವೈರಾಗ್ಯ ಉಂಟಾಗಿ ಮುಂದೆ ಹರಿಭಕ್ತರಾದರು ಎಂದು ಹೇಳಲಾಗುತ್ತದೆ.
ಈ ಘಟನೆಯ ಬಳಿಕ ಅವರು ತಮ್ಮ ಊರನ್ನು ತೊರೆದು ವ್ಯಾಸರಾಯರ ಬಳಿ ಹೋಗುತ್ತಾರೆ. ಅಲ್ಲಿ ಅವರು ಮಧ್ವ ತತ್ವಶಾಸ್ತ್ರವನ್ನ ಕಲಿತು ಉಡುಪಿ ಶ್ರೀಕೃಷ್ಣನ ಪರಮ ಭಕ್ತರಾಗುತ್ತಾರೆ. ತಮ್ಮ ಲೌಕಿಕ ಜೀವನದಿಂದ ಆಧ್ಯಾತ್ಮ ಜೀವನಕ್ಕೆ ಸಾಗುತ್ತಾರೆ. ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳ ವಿರೋಧಿಯಾಗಿದ್ದು, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಎಂದು ಹೇಳುವ ಮೂಲಕವಾಗಿ ಜಾತಿ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸುತ್ತಾರೆ. ಉಡುಪಿಯ ಶ್ರೀಕೃಷ್ಣನಿಗೂ ಕನಕದಾಸರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ಒಮ್ಮೆ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕೆ ಉಡುಪಿಗೆ ಹೋದಾಗ ಕರ್ಮಠ ಪೂಜಾರಿಗಳು ಅವರನ್ನ ಒಳಗೆ ಬಿಡುವುದಿಲ್ಲ. ಆಗ ಕನಕದಾಸರು ದೇವಸ್ಥಾನದ ಹಿಂದಿನಿಂದ ಶ್ರೀಕೃಷ್ಣನ ಕೀರ್ತನೆಯನ್ನು ಹಾಡಲು ಪ್ರಾರಂಭಿಸುತ್ತಾರೆ. ಆಗ ಆದ ಪವಾಡ ಅಂದ್ರೆ ಶ್ರೀಕೃಷ್ಣ ಹಿಂದೆ ತಿರುಗಿ ಗೋಡೆಯ ಕಿಂಡಿಯ ಮೂಲಕ ದರ್ಶನ ನೀಡುತ್ತಾರೆ. ಈಗಲೂ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರೆ ಅಲ್ಲಿ ಕನಕನ ಕಿಂಡಿ ಇರುವುದನ್ನ ಕಾಣಬಹುದಾಗಿದೆ. ಕನಕದಾಸರು ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಊಗಾಬೋಗಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ. ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಮುಂಡಿಗೆಗಳ ಮೂಲಕ ನೀಡಿದ್ದಾರೆ. ಆದರೆ ಇದುವರೆಗೂ ಸುಮಾರು 316 ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿದೆ. ಅವರ 5 ಮುಖ್ಯ ಕಾವ್ಯಕೃತಿಗಳಾದ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತ ಸಾರ ಇತ್ಯಾದಿ ಕಾವ್ಯಗಳನ್ನ ರಚಿಸಿದ್ದಾರೆ. ಆದರೆ ನೃಸಿಂಹಸ್ತವ ಎಂಬ ಕೃತಿ ದೊರೆತಿಲ್ಲ. ಈ 5 ಕೃತಿಗಳು ಮಾತ್ರವಲ್ಲದೆ 240 ಕರ್ನಾಟಕ ಸಂಗೀತ ಸಂಯೋಜನೆಗಳನ್ನು ಸಹ ಮಾಡಿದ್ದಾರೆ. ಇವರ ಸುಮಾರು 60 ಹಾಡುಗಳು ಇಂಗ್ಲಿಷಿನಲ್ಲಿ ಭಾಷಾಂತರಗೊಂಡು ಜನಪ್ರಿಯ ಪುಸ್ತಕಗಳಲ್ಲಿ ಪ್ರಕಟಗೊಂಡಿದೆ. ಕನಕದಾಸರ ಕಾವ್ಯಗಳ ವಿಶೇಷವೇನೆಂದರೆ ಕನಕದಾಸರು ತಮ್ಮನ್ನೇ ತಾವೇ ಸಾವಿನ ದೇವತೆಯಾದ ಯಮನೆಂದು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇವರ ಕೀರ್ತನೆಗಳ ಅಂಕಿತನಾಮ ಕಾಗಿನೆಲೆಯ ಆದಿಕೇಶವರಾಯ ಎಂಬುದಾಗಿದೆ.
ಕಲಿಯೂ ಕವಿಯೂ ಆದ ಕನಕದಾಸರು ದಾಸರಲ್ಲಿ ಕವಿ, ಕವಿಗಳಲ್ಲಿ ದಾಸರೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಇವರು ತಮ್ಮ ಕಾವ್ಯಗಳ ಮೂಲಕ ಜೀವಪರ ಸಂದೇಶಗಳನ್ನು, ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಉಪದೇಶಗಳನ್ನು ನೀಡಿದ್ದಾರೆ. ಅಹಂಕಾರ, ಡಾಂಬಿಕತನ, ಭಕ್ತಿ ಇಲ್ಲದ ಪೂಜೆ, ಪುನಸ್ಕಾರದಲ್ಲಿ ಕಾಲ ಕಳೆಯುತ್ತಿರುವುದನ್ನು ಕಟುವಾಗಿ ವಿಡಂಬಿಸಿದರು. ಭಕ್ತಿ ನಿಷ್ಠೆಗಳಿಲ್ಲದೆ ಹೊರಗಿನ ಮಡಿಗೆ ಆಚಾರಗಳಿಗೆ ಪ್ರಾಧಾನ್ಯತೆ ಕೊಡುವ ಕಪಟಿಗಳನ್ನು ಟೀಕಿಸಿದರು. ತೀರ್ಥ ಪಿಡಿದವರೆಲ್ಲ ತೀರ್ಮಾನಧಾರಿಗಳೇ, ಜನ್ಮ ಸಾರ್ಥಕವಿದಲ್ಲವರೆಲ್ಲ ಭಾವತರೆ ಎಂದು ಡಾಂಬಿಕತೆಯನ್ನು ಹೊತ್ತು ಮೆರೆಸುವ ಮೂಢರನ್ನು ಅವರು ಖಂಡಿಸಿದರು. ಭಕ್ತಿ, ಕವಿತ್ವ ಮತ್ತು ಸಂಗೀತದಲ್ಲಿಯ ಸಾಧನೆಗೆ ಜಾತಿ ಎಂದಿಗೂ ತೊಡಕಾಗುವುದಿಲ್ಲ ಎನ್ನುವುದಕ್ಕೆ ಕನಕದಾಸರ ಜೀವನ ಒಂದು ಉದಾಹರಣೆ ಎನ್ನಬಹುದು. ಸಮಾಜದಲ್ಲಿ ಗುಣಕ್ಕಿಂತ ಕುಲವೇ ಮುಖ್ಯವೆಂದು ಬೀಗುವವರನ್ನು ಕಂಡ ಕನಕದಾಸರು ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಪ್ರಶ್ನಿಸುತ್ತಲೇ ಗುಣ ಮುಖ್ಯವೇ ಹೊರತು ಕುಲವಲ್ಲ ಎಂಬ ಸಂದೇಶವನ್ನ ಸಾರಿದರು. ಈ ಲೋಕದಲ್ಲಿ ದುರ್ಜನರ ಸಂಗ ಬೇಡ, ನೈತಿಕ ನಡವಳಿಕೆಯೇ ಬದುಕಿನ ಜೀವಾಳ. ಆದ್ದರಿಂದ ಸದಾ ಸಜ್ಜನರ ಸಂಘದಲ್ಲಿಯೇ ಬಾಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಡೊಂಕುಬಾಲದ ನಾಯಕರೇ, ನೀವೇನೂಟವ ಮಾಡಿದ್ದೀರಿ ಎಂದು ನೈತಿಕತೆ ಇಲ್ಲದ ನಾಯಕರನ್ನು ತರಾಟೆಗೂ ತೆಗೆದುಕೊಂಡ ಕನಕದಾಸರು, ಇವರು ಧರ್ಮಕ್ಕೂ ಮಾನವೀಯತೆಗೂ ತಕ್ಕನಾದವರಲ್ಲ, ಯಾವುದಕ್ಕೂ ಹೇಸದ ಒಳಿತನ್ನು ಮಾಡದ ಇವರು ಸಮಾಜಕ್ಕೆ ಕಂಟಕರು ಎಂದು ಕರೆದಿದ್ದಾರೆ. ಮನುಷ್ಯ ಸದಾಕಾಲ ಹಲವು ಹಸಿವುಗಳಿಂದ ಕೊರಗುತ್ತಿರುತ್ತಾನೆ. ತನ್ನ ಹಸಿವು ಪೂರೈಸಿಕೊಳ್ಳುವುದು ಪರರ ಹಸಿವನ್ನು ಪೂರೈಸುವ ಜೀವಪರ ಕಾಳಜಿ ಬೇಕು. ಅದು ಆಗದಿದ್ದಾಗ ನೀತಿ ಮಾರ್ಗ ಬಿಟ್ಟು ಅನೀತಿ ಮಾರ್ಗದ ಮೂಲಕ ಅವುಗಳನ್ನು ಪೂರೈಸಿಕೊಳ್ಳಲು ಇಚ್ಛಿಸುತ್ತಾನೆ. ಈ ಕುರಿತು ಕನಕದಾಸರು ಮುಂಚಿತವಾಗಿಯೇ ಆಲೋಚನೆಯ ಎಚ್ಚರಿಕೆಯನ್ನು ಕೊಡುತ್ತಾರೆ. ಕನಕದಾಸರ ಸಾಹಿತ್ಯದಲ್ಲಿ ನೈತಿಕ ಮೌಲ್ಯಗಳು ಬೀಜ ಮಂತ್ರದಂತೆ ಬಿತ್ತಾರಗೊಂಡಿವೆ. ಇಂತಹ ಅನೇಕ ಮೌಲ್ಯಗಳ ಸಂದೇಶ ಹೊತ್ತ ಕನಕದಾಸರು ಹೃದಯ ಹೊಲವನ್ನು ಮಾಡಿ, ತನುವ ನೇಗಿಲ ಮಾಡಿ, ನಾಲಿಗೆಯ ಕೋರಿಗೆ ಮಾಡಿ ಬಿತ್ತಿರಯ್ಯ ಎನ್ನುವ ಚಿಂತನೆಯ ನೆಲೆಯಲ್ಲಿ ಲೋಕದ ಒಳಿತನ್ನು ಬಯಸಿದ್ದಾರೆ.
ಕನಕದಾಸರು ತಾವು ಕಂಡದ್ದನ್ನು, ಅನುಭವಕ್ಕೆ ಬಂದುದನ್ನು ಅಭಿವ್ಯಕ್ತಿಸಿದ್ದಾರೆ. ಅಂದು ಅವರು ಹೇಳಿದ ಸಂದೇಶಗಳು ಸಾರ್ವಕಾಲಿಕ ಪ್ರಸ್ತುತತೆಯನ್ನು ಪಡೆದಂತವು. ಬಹು ಹಿಂದೆಯೇ ಕನಕದಾಸರು ಯಾವುದೇ ಒಂದು ಜಾತಿ, ಮತ, ಪ್ರದೇಶ, ಭಾಷೆಗೆ ಸೀಮಿತವಾಗದ ವಿಶ್ವ ಮಾನವ ಪರಿಕಲ್ಪನೆಯ ಸಂದೇಶಗಳನ್ನು ನೀಡಿದ್ದರು. ಹಾಗಾಗಿ ಇಂದಿನ ಆಧುನಿಕ ಸಮಾಜಕ್ಕೆ ಕನಕದಾಸರ ತತ್ವ ಸಂದೇಶಗಳ ಅವಶ್ಯಕತೆ ತುಂಬಾ ಮುಖ್ಯವಾಗಿದೆ. ಕನಕದಾಸರು ತಮ್ಮ ಕೀರ್ತನೆಗಳ ಮುಖಾಂತರ ಜಾತಿವಾದವನ್ನು, ವರ್ಣಭೇದವನ್ನು, ಮೂಢನಂಬಿಕೆಯನ್ನು ಕಟುವಾಗಿ ಖಂಡಿಸಿದರು. ಇವರ ರಾಮಧಾನ್ಯ ಚರಿತೆ ಕೃತಿಯಲ್ಲಿ ಭತ್ತ, ಅಕ್ಕಿ ಮತ್ತು ರಾಗಿಯ ನಡುವಿನ ಸಂಘರ್ಷದ ಕತೆ ಇರುವುದನ್ನು ಗಮನಿಸಬಹುದು. ಭತ್ತವು ಮೇಲ್ವರ್ಗಕ್ಕೆ ಸೇರಿದ್ದು, ರಾಗಿಯು ಕೆಳವರ್ಗಕ್ಕೆ ಸೇರಿದ್ದು ಎಂದು ಮೂದಲಿಸಿ ಸಂಘರ್ಷಕ್ಕೆ ಒಳಪಟ್ಟಾಗ ರಾಮನ ಮುಂದಾಳತ್ವದಲ್ಲಿ ರಾಗಿಗೆ ಜಯ ದೊರೆಯುತ್ತದೆ. ಅಂದರೆ ಯಾರನ್ನೇ ಆಗಲಿ ಅವರ ಗುಣ, ನಡತೆ, ಜ್ಞಾನದಿಂದ ಅವರ ಪ್ರತಿಭೆಯನ್ನು ಅಳೆಯಬೇಕೇ ಹೊರತು ಆತನ ಜಾತಿ ಮುಖ್ಯವಾಗಬಾರದು ಎನ್ನುವುದು ಕನಕದಾಸರ ಚಿಂತನೆಯಾಗಿತ್ತು. ಸಮಾಜಕ್ಕೆ ತಮ್ಮ ಕೀರ್ತನೆಗಳ, ಹಾಡುಗಳ ಮೂಲಕ ಕಿವಿ ಹಿಂಡಿ ಯಾವುದು ಸರಿ, ಯಾವುದು ಮಾನವತೆಯ ವಿರುದ್ಧವಾದ ವಿಷಯಗಳು ಎಂದು ತೋರಿಸಿಕೊಟ್ಟ ಮಹಾನ್ ಮಾನವತಾವಾದಿ ಸಂತ ಕನಕದಾಸರು 1109ರಲ್ಲಿ ತುಂಬು 100 ವರ್ಷಗಳ ಆಯುಷ್ಯ ಪೂರ್ಣವಾದ ನಂತರ ಮರಣ ಹೊಂದಿದರು ಎಂಬುದು ಇತಿಹಾಸ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಸಾಮಾಜಿಕ ಚಿಂತನೆಯ ಸಂದೇಶವನ್ನು ಸಾರಿದ ಕನಕದಾಸರ ಕೀರ್ತನೆಗಳ ಮುಖಾಂತರ ನಾವು ಕಲಿಯಬೇಕಾದ ಪಾಠ ಬಹಳಷ್ಟಿದೆ. ಕನಕದಾಸರು ಇಂದು ಬದುಕಿಲ್ಲ, ಆದರೆ ಅವರ ತತ್ವಗಳನ್ನೊಳಗೊಂಡ ಕೀರ್ತನೆಗಳು ಎಲ್ಲರ ಬಾಯಿಯಲ್ಲಿ ನಲಿದಾಡುತ್ತಿವೆ. ಬನ್ನಿ, ಕನಕದಾಸರ ಜನ್ಮದಿನದ ನೆನಪಿನಲ್ಲಾದರೂ ಸಹ ಅವರು ಜಗತ್ತಿಗೆ ಸಾರಿದ ಸಂದೇಶವನ್ನು ತಿಳಿಯೋಣ, ಅದರ ಜೊತೆಗೆ ಇತರರಿಗೂ ತಿಳಿಸೋಣ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.